ಬಟ್ ಆರೋಪ ಇದೆ ನಿನ್ ಮೇಲೆ ಸಮಾಜದಲ್ಲಿ ನಾನು ಕೇಳ್ತಾ ಇದ್ದೀನಿ. ಆಮೇಲೆ ಕಿರಿಕಿರ್ತಿ ನಿನಗೂ ಅವನ ಮುಖಾಂತರ ಪೇಮೆಂಟ್ ಬಂದಿದೆ, ಅದಕ್ಕೆ ತಾವು ವಿಡಿಯೋಗಳು ಮಾಡಿ ಬಿಡ್ತಾ ಇದ್ದೀರಾ. ನಾನು ಹೇಳ್ತಾ ಇರೋದೇನು ಅಂತಂದ್ರೆ ಕಟ್ಕೊಂಡೊಳಗೆ ಇಟ್ಟಾಕ್ಬೇಕು, ಕಟ್ಕೊಂಡೊಳಗೆ ಚೆನ್ನಾಗಿ ನೋಡ್ಕೊಬೇಕು. ಆಮೇಲೆ ನೀನ್ ಇಟ್ಕೊಳ್ಳೋದು ಬೇರೆ ವಿಚಾರ, ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗಲ್ಲ, ಅದು ಅವ್ರವ್ರ ವೈಯಕ್ತಿಕ. ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಾವು ಕಮಿಟ್ ಮಾಡ್ಕೊಂಡ್ರೆ ಕಿರಿಕೋ ಈ ಕೀರ್ತಿ ಇಲ್ಲೇ ಇದ್ದೆ ತಾನೆ, ನಮ್ಮ ಕಾಟಾನಡದಲ್ಲೇ ಇದ್ದೆ ಗುರು. ನನ್ ನಿನ್ ಬಗ್ಗೆ ಎಲ್ಲಾ ಗೊತ್ತಿದೆ, ಪ್ರೂಫ್ ಇಲ್ಲ. ಬಟ್ ಹೇಳ್ತಾವ್ರೆ ರಾಕೇಶ್ ಶೆಟ್ಟಿಗೆ ಪೇಮೆಂಟ್ ಬಂದಿದೆ ಅಂತ ಕ್ವಶನ್ ಮಾರ್ಕ್. ನಾನು ಕೇಳ್ತೀನಿ ರಾಕೇಶ್ ಶೆಟ್ಟಿಗೆ, ರಾಕಿ ಪೇಮೆಂಟ್ ಬಂದಿದ್ಯಾ ಕ್ವಶನ್ ಮಾರ್ಕ್. ನಾನು ಕ್ವಶನ್ ಮಾರ್ಕ್ ಆಗ್ತಾ ಇದ್ದೀನಿ, ನನ್ಗೆ ಗೊತ್ತಿಲ್ಲ. ಬಟ್ ಆರೋಪ ಇದೆ ನಿನ್ ಮೇಲೆ ಸಮಾಜದಲ್ಲಿ, ನಾನು ಕೇಳ್ತಾ ಇದ್ದೀನಿ. ಆಮೇಲೆ ಕಿರಿಕಿರ್ತಿ ನಿನಗೂ ಅವನ ಮುಖಾಂತರ ಪೇಮೆಂಟ್ ಬಂದಿದೆ, ಅದಕ್ಕೆ ತಾವು ವಿಡಿಯೋಗಳು ಮಾಡಿ ಬಿಡ್ತಾ ಇದ್ದೀರಾ. ಮೊದಲು ಆ ಗರ್ಲ್ ಫ್ರೆಂಡ್ಸ್ ನ ನೀಟಾಗಿ ಮೇಂಟೈನ್ ಮಾಡ್ಗುರು. ಬರೀ ಗರ್ಲ್ ಫ್ರೆಂಡ್ಸ್ ಗಳಿಗೆ ನೀಟಾಗಿ ಮೇಂಟೈನ್. ನನಗೂ ಗರ್ಲ್ ಫ್ರೆಂಡ್ಸ್ ಅವ್ರೆ. ಆಮೇಲೆ ಏನಪ್ಪ ನಮಗೆ ಮಾತಾಡ್ತಾನೆ, ನನಗೂ ಗರ್ಲ್ ಫ್ರೆಂಡ್ಸ್ ಅವ್ರೆ. ನಾನು ಅವ್ರನ್ನ ಮೇಂಟೈನ್ ಮಾಡ್ತೀನಿ, ಗೌರವ ಕೊಡ್ತೀನಿ, ಅವ್ರನ್ನ ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ತೀನಿ. ನಾನು ಫ್ಯಾಮಿಲಿ ಮೆನ್ನು. ನಾನು ಹೇಳ್ತಾ ಇರೋದೇನು ಅಂತಂದ್ರೆ ಕಟ್ಕೊಂಡೊಳಗೆ ಇಟ್ಟಾಕ್ಬೇಕು, ಕಟ್ಕೊಂಡೊಳಗೆ ಚೆನ್ನಾಗಿ ನೋಡ್ಕೊಬೇಕು. ಆಮೇಲೆ ನೀನ್ ಇಟ್ಕೊಳ್ಳೋದು ಬೇರೆ ವಿಚಾರ, ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗಲ್ಲ, ಅದು ಅವ್ರವ್ರ ವೈಯಕ್ತಿಕ. ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಾವು ಕಮಿಟ್ ಮಾಡ್ಕೊಂಡ್ರೆ ಕಿರಿಕೋ ಈ ಕೀರ್ತಿ ಇಲ್ಲೇ ಇದ್ದೆ ತಾನೆ, ನಮ್ಮ ಕಾಟಾನಡದಲ್ಲೇ ಇದ್ದೆ ಗುರು. ನನ್ ನಿನ್ ಬಗ್ಗೆ ಎಲ್ಲಾ ಗೊತ್ತಿದೆ. ಬಟ್ ಆದ್ರೆ ಈ ತರ ಈ ಧರ್ಮಸ್ಥಳದ ವಿಚಾರದಲ್ಲಿ ಈ ಸುಳ್ ವಿಡಿಯೋ ಮಾಡಾಕಿ ಅವ್ನ್ ರಾಕಿ ಹತ್ರ ಕಮಿಟ್ಮೆಂಟ್ ಮಾಡ್ಕೊಂಡ್ ನೀನು ಆ ಗರ್ಲ್ ಫ್ರೆಂಡ್ಗಳು ಎಲ್ಲ ಫೋನ್ ಮಾಡ್ತಾವ್ರೆ, ಹೇಳೋ ಕಿರಿಕಿರ್ತಿಗೆ ನಾವು ನಮ್ಮನ್ನು ಈ ತರ ಬೀದಿಗೆ ಬಿಡ್ತಾವನೆ ಅಂತ. ನಿಮ್ ಗರ್ಲ್ ಫ್ರೆಂಡ್ಸ್ ಎಲ್ಲ ಒಂದಷ್ಟು ಫೋನ್ ಮಾಡಿದ್ರು. ದಯಮಾಡಿ ಅವ್ರಿಗೆಲ್ಲ ಫೋನ್ ಮಾಡ್ದಾಗ ಮೇಂಟೈನ್ ಮಾಡ್ಕೋ. ಓಕೆ, ನನ್ನ ಕಿವಿಗೆ ಬಿದ್ರೆ ಮತ್ತೆ ಇನ್ನೊಂದ್ಸತಿ ಲೈವ್ ಬರ್ತೀನಿ. ನನಗೇನಿಲ್ಲ, ನನಗೇನಿದೆ ಏನ್ ಹೊಸದಿಲ್ಲ. ನೀನ್ ಅನ್ಬೋದು ನನ್ಗೊಬ್ಬರಿಗೆ ಗರ್ಲ್ ಫ್ರೆಂಡ್ ಇರೋದು ಜಗದೀಶ್, ನಿನ್ಗಿಲ್ಲ. ನಾನು ಒಪ್ಕೊಂತೀನಿ ಗರ್ಲ್ ಫ್ರೆಂಡ್ಸ್ ಅವ್ರೆ ಅಂತ. ನೀನು ಒಪ್ಕೊಂಡು ಅವ್ರನ್ನ ಮೇಂಟೈನ್ ಮಾಡು ಅಂತ ಹೇಳ್ತಾ ಇದೀನಿ. ಓಕೆ, ನಾನು ಅದನ್ನೇ ಹೇಳ್ತಾ ಇರೋದು. ಹಂಗನ್ ಮಾತಿಗೆ ಯಾವ ಹೆಣ್ಮಕ್ಳು ಏನ್ ವೀಕ್ ಏನಲ್ಲ. ಅವ್ರೇನೋ ಗಂಡ್ಸ್ ಮೇಲೆ ಡಿಪೆಂಡ್ ಆಗ್ಬೇಕು ಅಂತೆಲ್ಲ, ಸರ್ವ ಸ್ವತಂತ್ರರು, ಅವ್ರಿಗೆಲ್ಲಾ ಗೌರವ ಇದೆ. ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ನೀನು ಕಿರಿಕೋ ಸೌಜನ್ಯಗೆ ನ್ಯಾಯ ಕೊಡ್ಸೋದ್ ಬದಲು ಧರ್ಮಸ್ಥಳದಲ್ಲಿ ಸತ್ತೋಗಿರೋ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀಯಲ್ಲ, ನಿನಗೆ ನಾಚಿಕೆ ಮಾನ ಮರ್ದಿ ಇಲ್ವೇನೋ ಕಿರಿಕೀರ್ತಿ? ಸತ್ತಿರೋರು ಸನಾತನ ಹೆಣ್ಮಕ್ಳು ಜೈನರಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ಯಾ? ಜೈನರ ಕುಟುಂಬ ಶಿವನ್ ದೇವಸ್ಥಾನ ಟೇಕ್ ಓವರ್ ಮಾಡಿ 500 ವರ್ಷದಿಂದ ಚೆನ್ನಾಗಿ ಜೀವನ ಮಾಡ್ಕೊಂಡು, ಟ್ರಸ್ಟ್ ಮಾಡ್ಕೊಂಡು, ಲಕ್ಷಾಂತರ ಕೋಟಿ ಆಸ್ತಿ ಮಾಡ್ಕೊಂಡು, ಅದರಲ್ಲಿ ಮೇಯ್ಕೊಂಡು, ಅದರಲ್ಲಿ ಕೊಲೆಗಳ ಆರೋಪ ತಗೊಂಡು ಬಂದವರಲ್ಲ. ನಾವ್ SIT ನ ಕೇಳಿದೀವಿ ತನಿಖೆ ಮಾಡ್ಲಿ ಅಂತ. SIT ತನಿಖೆ ಮಾಡಿ ರಿಪೋರ್ಟ್ ಕೊಡ್ಲಿ, ಕೋರ್ಟ್ ಒಪ್ಕೊಂಡ್ರೆ ನಾವು ಅದನ್ನ ಒಪ್ಕೊಂತೀವಿ. ಅದನ್ನ ಬಿಟ್ಟು ವಿಡಿಯೋ ಮಾಡಿ ಜಗ್ಗ ಅವನ್ಯಾರೋ ಜಗ್ಗ ಅಲ್ಲ. ಎಚ್ಚರವಾಗಿರ್ಲಿ. ಓಕೆ, ಅಂಡ್ ಮೈಂಡ್ ಯುವರ್ ಟಂಗ್ಸ್. ನಾನ್ ಯಾರು ಕಾಮನ್ ಮ್ಯಾನ್, ನಿಮ್ಮ ಮನೆ ಬಾತ್ರೂಮ್ ತೊಳೆಯನಲ್ಲ ಬೇವರ್ಸಿಗಳ ಮಗನೇ. ನನ್ನ ಹತ್ರ ಕಾರ್ ಟೈರ್